ಬಿಸಿ ಬಿಸಿ ಅನ್ನಕ್ಕೆ ರುಚಿ ರುಚಿಯಾದ ಅನಾನಸ್ ಹಣ್ಣಿನ ಕಾಯಿ ರಸ. ಹಾಯ್, ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಅನಾನಸಿನ ಹಣ್ಣಿನಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೆ. ಬನ್ನಿ ನೀವು. ಮೊದಲಿಗೆ ಸಿಪ್ಪೆ ಕ್ಲೀನ್ ಮಾಡಿ ತೆಕ್ಕೊಳ್ಳವು, ಸಣ್ಣಕ್ಕೆ ಕೊಚ್ಚವು. ಸಿಪ್ಪೆ ಸ್ವಲ್ಪ ದಪ್ಪನೇ ಕೊಚ್ಚವು, ಇಲ್ಲ ಅಂದರೆ ಬಾಯಿಗೆಲ್ಲ ಚುಚ್ಚಿತು. ನೋಡಿ, ಮೂಗು ತೆಕ್ಕೊಳ್ಳವು. ಮೂಗು ತೆಗೆದೇ ಹೋದರೆ ಅದು ಬೇಯ್ತೇ ಇಲ್ಲ. ಮೂಗು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ತೆಗೆದೇ ಹೋದರೆ ಹಲ್ಲಿಗೆಲ್ಲ ಹಿಡಿತು, ಸರಿ ಬೇಯ್ತು ಇಲ್ಲ. ಹಾಗಾಗಿ ಚೊಕ್ಕ ಮಾಡಿ ತೆಕ್ಕೊಂಡು ಹಾಗೆ ಈ ಥರ ಸಣ್ಣ ಸಣ್ಣದಾಗಿ ಕುಚ್ಕೊಳ್ಳವು. ಈ ಥರ ಚಿಕ್ಕ ಚಿಕ್ಕದಾಗಿ ಕುಚ್ಕೊಂಡು ಒಂದು ಕುಕ್ಕರ್ ಒಳಗೆ ಹಾಕವು. ಸಾದಾ ಪಾತ್ರದೊಳಗೆ ಬೇಯಿಸಿದ್ರು ಅಡ್ಡಿಲ್ಲ. ಇದರಲ್ಲಿ ಕುಕ್ಕರಲ್ಲಾದರೆ ಗ್ಯಾಸು ಸ್ವಲ್ಪ ಕಡಿಮೆ ಸಾಕಾಗ್ತು. ಹಾಗಾಗಿ ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸುವಾಗಲೇ ಬೆಲ್ಲ ಹಾಕ್ಬಿಟ್ರೆ ಬೆಸ್ಟ್ ಆಗ್ತು. ಇದು ಸ್ವಲ್ಪ ಜಾಸ್ತಿ ಸ್ವೀಟೇ ಬೇಕಾಗ್ತು. ಹಾಗಾಗಿ 1-2 ಹುಟ್ಟು ಬೆಲ್ಲ ಹಾಕ್ತೆ. ನಿಂಗೋಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಸ್ವೀಟ್ ಇದ್ದರೆ ಚಲೋವ. ಇದು ಬೇಗ ಬೈತು, ಹಾಗಾಗಿ 1 ಸಿಟಿ ಹೊಡೆದ್ರೆ ಸಾಕು. 1 ಸಿಟಿ ಹೊಡೆದು ತಣಿವಲ್ಲಿವರೆಗೆ ಒಂದು ಸಾಂಬಾರಕ್ಕೆ ರೆಡಿ ಮಾಡ್ಕೊಂಬ. ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಾಳು ಚಟಪಟ ಅಂದ್ಕೊಳ್ಳೆ. ಉದ್ದಿನ ಬೇಳೆ ಮೇನ್, ಇದಕ್ಕೆ ಬೇಕಾಗೋದು ಉದ್ದಿನ ಬೇಳೆ ಕಾಯಿ ರಸಕ್ಕೆ. ಒಂದು 4-5 ಒಣಮೆಣಸು, ಒಗ್ಗರಣೆ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಕಾಳು, ಹಾಗೆ ಇಂಗು ಎಲ್ಲ ಹಾಕಿ ಕೆಂಪಾಗುವಲ್ಲಿವರೆಗೆ ಹುರಿಯವು. ಹುರಿತಾ ಇದ್ದು ಉದ್ದಿನ ಬೇಳೆ ಎಲ್ಲ ಕೆಂಪಾಗವು. ಉದ್ದಿನ ಬೇಳೆ ಎಲ್ಲ ಘಮ 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 ಅಂತ ಪರಿಮಳ ಬರ್ತಾ ಇದ್ದು. ಇಷ್ಟಾದರೆ ಸಾಕು. ಈಗ ಹಸಿ ಕಾಯಿ ತುರಿ ಮತ್ತು ಹುರಿದಿಟ್ಟು ಸಾಂಬಾರು ಹಾಕಿ ನುಣ್ಣಗೆ ಬೀಸ್ಕೊಳ್ಳವು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನೋಡಿ. ನಾನು ಸಣ್ಣಿದ್ದಾಗ ನನ್ನ ನಾಯಿ ರೆಸಿಪಿ ಮಾಡ್ತಿತ್ತು, ಅನಾನಸ್ನ ಕಾಯಿ ರಸ. ನನ್ನ ನಾಯಿ ಪದಾರ್ಥ ಮಾಡೋದೆಲ್ಲ ನೋಡ್ಕೊಂಡು ನಾನು ಮಾಡ್ತಿದ್ದೆ. ತುಂಬ ರುಚಿ ಆಗ್ತಿತ್ತು. ಆಯಿ ಮಾಡಿದಷ್ಟೆಲ್ಲ ಏನು ರುಚಿ ಮಾಡೋರು ಗೊತ್ತಿಲ್ಲ, ಆದರೂ ಅಲ್ಪ ಸ್ವಲ್ಪ ಮಾಡ್ತಿದ್ದೆ. ಬೆಂಜು ನೋಡುವ. ಈಗ ಬೆಂಜು, ಒಳ್ಳೆ ಬೆಂಜು. ಅರಿಶಿನ ಹಾಕದೆ ಹೋದ್ರೂ ಕಲರ್ ನೋಡಿ ಎಷ್ಟು ಹಳದಿ ಕಲರ್ ಬಂತು. ಉಪ್ಪು ಮತ್ತೊಂದು ಚೂರು ಹಾಕ್ತೆ ನಾನು, ಆವಾಗ ಸ್ವಲ್ಪ ಕಡಿಮೆ ಹಾಕಿದ್ದೆ. ಹಾಗಾಗಿ ಘಮ ಘಮ ಪರಿಮಳದೊಂದಿಗೆ ಅನಾನಸ್ ಹಣ್ಣಿನ ರೆಸಿಪಿ ರೆಡಿ. ಹಾಗೆ ನನ್ನ ರೆಸಿಪಿ ನೋಡಿದವಕ್ಕೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಸಿಗ್ತೆ. ಟಾಟಾ, ಬಾಯ್ ಬಾಯ್, ಧನ್ಯವಾದಗಳು.